ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಗಣಿತ ಅಂಕಗಣಿತದ ಉಕ್ತಿಗಳು ಅಂತೇಳಿ ನಿಮ್ಮ ಪಾಠ ಇದಲ್ಲ. ಈ ಪಾಠಕ್ಕೆ ಸಂಬಂಧಿಸಿದಂತ ಅಭ್ಯಾಸ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದ್ದೀನಪ್ಪ ಅಂದಾಗ ಡಿಸ್ಕಸ್ ಮಾಡ್ಕೊತ ಹೊಂಟಿದ್ದೀನಿ. ಈಗಾಗಲೇ ಸಾಕಷ್ಟು ಪೇಜಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಪೇಜ್ ನಂಬರ್ 37ರಿಂದ ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತ ಅಂದಾಗ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತೀನಿ. ಫಸ್ಟ್ ಟೈಮ್ ಯಾರು ಚೆನ್ನಾಗಿ ನೋಡ್ಸಿರಪ್ಪ ಅಂದಾಗ ಚೆನ್ನಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ವಿಡಿಯೋನ ಏನಂತ ನೋಡ್ಕೊತ ಬರ್ರಿ. ಎಲ್ಲಾ ಪ್ರಶ್ನೆಗಳನ್ನ ಇಲ್ಲಿ ಪೇಜ್ ಮೂಲಕ ಹೇಳ್ಕೊತ ಹೋಗ್ತಿರ್ತೀನಿ. ಇಲ್ಲಿ ಪದಗಳೊಂದಿಗೆ ಪ್ರಯೋಗ ಅಂತಿದೆಯಲ್ಲ, ಇದ್ರ ಒಳಗಡೆ ಇಲ್ಲೊಂದಿಷ್ಟು ಏನಿದಪ್ಪ ಅಂತಂದಾಗ ಸಾಧ್ಯವಾದಷ್ಟು ಲೆಕ್ಕಾಚಾರ ಮಾಡಿ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಪ್ರತಿ ಕಂಬಸಾಲು ಮತ್ತು ಕಂಬಸಾಲಿನಲ್ಲಿ ಮೊದಲ ಉಕ್ತಿಯಿಂದ ಅಥವಾ ಹೆಚ್ಚಿನ ಪದಗಳನ್ನು ಬದಲಾಯಿಸಲಾಗಿದೆ. ಉದಾಹರಣೆಯನ್ನು ಗಮನಿಸ್ರಿ. ಇಲ್ಲಿ ಒಂದು ಏನ್ ಕೊಟ್ಟಿದ್ದಾನೆ 37 ಆದ್ಮೇಲೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾನೆ. ಈ ಚಿತ್ರದ ಮೂಲಕ ನಾವೇನ್ ಮಾಡಬೇಕಪ್ಪ ಅಂತಂದಾಗ ಇವ್ರನ್ನ ಗುರುತಿಸ್ಕೋಬೇಕು. ಹಾಗಾದ್ರೆ ಏನೇನಿದೆಯಪ್ಪ ಅಂತ ನೋಡಿದಾಗ ಇವು ಕಂಬಸಾಲುಗಳು ಅಂತ ಕರಿತೀವಿ, ಹೌದಾ? ಇಲ್ಲಿ 53 ಪ್ಲಸ್ ಮೈನಸ್ 16 ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತಿದ್ದು. ಹಾಗಾದ್ರೆ 53 ಒಳಗಡೆ 16 ಕಳೆದಾಗ ಇಲ್ಲಿ 37 ಬಂತು. ಇಲ್ಲಿ ನೋಡ್ರಿ 53ಕ್ಕಿಂತ 54 ಒಂದು ಹೆಚ್ಚು, ಇಲ್ಲಿ 53ಕ್ಕಿಂತ 54 ಒಂದು ಹೆಚ್ಚಿದೆ. ಹೀಗಾಗಿ ನೆಕ್ಸ್ಟ್ ಮೈನಸ್ 16 ಕಳೆದಾಗ ನಮ್ಗೇನಾಗ್ಬೇಕು? ಈಗ ಇಲ್ಲಿ 53 ಕಳೆದಾಗ 37 ಬಂದದ್ದು, ಅಂದ್ರೆ ಇಲ್ಲಿ ಒಂದು ಹೆಚ್ಚಿಗೆ ಆಗ್ಯದಪ್ಪ ಅಂತಂದಾಗ ಇಲ್ಲಿ ಆನ್ಸರ್ ಏನ್ ಬರ್ತದ? ಇಲ್ಲಿ ಒಂದು ಕೂಡ ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಹೆಚ್ಚಿಗೆ ಆಗ್ತದೆ. ಹಾಗಾದ್ರೆ ನೆಕ್ಸ್ಟ್ 53 ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ -15 ಇದೆ. -16ಕ್ಕಿಂತ -15 ಒಂದು ಹೆಚ್ಚು ಅಥವಾ ಒಂದು ಕಡಿಮೆ ಆಗಿದೆ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. -16ಕ್ಕಿಂತ -15 ಏನಾಗ್ತದಪ್ಪ ಅಂದ್ರೆ ದೊಡ್ಡದಾಗ್ತದೆ. ಯಾಕಂದ್ರೆ ಸಂಖ್ಯಾ ರೇಖೆ ಮೇಲೆ ಎಡಗಡೆ ಹೋದಾಗ ಬೆಲೆಗಳು ಏನಾಗ್ತದಪ್ಪ ಅಂತ ಕಡಿಮೆ ಆಗ್ತವೆ, ಬಲಗಡೆ ಹೋದಂಗ ಬೆಲೆಗಳು ಜಾಸ್ತಿ ಆಗ್ತವೆ ಅನ್ನೋದು ನಮ್ಮ ಸಂಖ್ಯಾ ರೇಖೆ ಮೇಲೆ ಗೊತ್ತಿದೆ. ಹಾಗಾದ್ರೆ 53 ಒಳಗಡೆ ಈ -15 ಕಳೆದಾಗ ನಮಗ ಏನಾಗ್ತದಪ್ಪ ಅಂತಂದಾಗ 38 ಬರ್ತದೆ. ಅಂದ್ರೆ ಇಲ್ಲಿ ಇಲ್ಲಿ ಏನಾಗಿದೆ? ಒಂದು ಹೆಚ್ಚು, ಇಲ್ಲಿ ಕಡಿಮೆ ಆಗ್ಬಿಟ್ಟದು. ಹಾಗಾದ್ರೆ ಇಲ್ಲಿ ಹೆಚ್ಚಿಗೆ ಆಗಿದೆಪ್ಪ ಅಂದಾಗ ಇಲ್ಲಿ 38 ಬರ್ತದೆ. ಇನ್ನು ನೆಕ್ಸ್ಟ್ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಇಲ್ಲಿ 37 ಇದೆ, ಹೌದಾ? 52ರಾಗ -16 ಕಳೀರಿ. ಇಲ್ಲಿ ಏನಾಗ್ತದಪ್ಪ ಅಂತಂದಾಗ ಎಷ್ಟು ಬರ್ತದೆ? 36 ಬರ್ತದೆ. ಇನ್ ನೆಕ್ಸ್ಟ್ 52 ಇದ್ದು ಇಲ್ಲಿ 53 ಹೆಚ್ಚಿಗೆ ಆಗೈತಿ. ಬಟ್ ಇಲ್ಲಿ -14 ಇಲ್ಲಿ ಒಂದು ಜಾಸ್ತಿ ಆಯ್ತು, ಹೌದಾ? ಇಲ್ಲಿ ಒಂದು ಜಾಸ್ತಿ ಆಯ್ತು. ಜಾಸ್ತಿ ಆದಾಗ ನಮಗ ಏನಾಗ್ತದೆ ನೋಡ್ರಿ, ಇಲ್ಲಿ ಒಂದು ಜಾಸ್ತಿ ಆದಾಗ ರೈಟ್ ಆನ್ಸರ್ ಏನಾಗ್ತದೆ? 13ರಾಗ ನಾವಿಲ್ಲಿ 17 ಕಳೆದಾಗ ಎಷ್ಟಾಗ್ತದೆ? 36 ಆಗ್ತದೆ ಇಲ್ಲಿ ಕೂಡ, ಹೌದಾ? 36. ಇನ್ನ ನೆಕ್ಸ್ಟ್ ಈ ಕಂಬಸಾಲಿನಲ್ಲಿ ನೋಡ್ಕೊತ ಬರ್ರಿ. -87 ಪ್ಲಸ್ ಇದು -16 ಇದೆ. ಹಾಗಾದ್ರೆ ಎರಡು ಮೈನಸ್ ಇರುವುದರಿಂದ ಇವೇನಾಗ್ಬೇಕಪ್ಪ ಅಂದಾಗ ಕೂಡ್ಬೇಕಾಗ್ತದೆ. ಹಾಗಾದ್ರೆ ಕೂಡ್ಬೇಕಾದಾಗ -87 -16 ಇದನ್ನ ಕೂಡಿಸಿದಾಗ ಎಷ್ಟಾಗ್ತದೆ ನೋಡ್ರಿ? ಒಂದು -103 ಆಗ್ತದೆ, 103. ಇಲ್ಲಿ -88 ಐತಿ, ಇದನ್ನು -15 ಐತಿ. ಇವು ಎರಡು -15 ಇರುವುದರಿಂದ ಇಲ್ಲಿ ನೋಡ್ರಿ, ಇದು 87 ಇದು 88 ಒಂದು ಜಾಸ್ತಿ ಮಾಡ್ಯಾರ, ಇದು 16 ಇದ್ದು ಒಂದು ಕಡಿಮೆ ಮಾಡ್ಯಾರ. ಹಾಗಾದ್ರೆ ಒಂದು ಕಡಿಮೆ ಒಂದು ಹೆಚ್ಚಿಗೆ ಮಾಡ್ಯಾರಪ್ಪ ಅಂತಂದ್ರೆ ಇದು ಕೂಡ ಏನಾಗ್ತದಪ್ಪ ಅಂದಾಗ ಸೇಮ್ -103 ಆಗ್ತದೆ. ಇದು 86 ಇದ್ದಿದ್ದು -86 -18 ಎರಡು ಒಂದು ಸಣ್ಣ ಕೂಡಿಸಿದಾಗ ಇದು -104 ಆಗ್ತದೆ. ಇಲ್ಲಿ ಏನ್ ಮಾಡ್ಯಾರ? 86 ಇದ್ದಿದ್ದು 97 ಮಾಡ್ಯಾರ. ನೆಕ್ಸ್ಟ್ ಇದು -26 ಆಗಿದೆ. ಇವೆರಡು ಕೂಡಿಸಿದಾಗ ಎಷ್ಟಾಗ್ತದ? -23 ಆಗ್ತದೆ. ಹಾಗಾದ್ರೆ ಇನ್ನ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕಂಡು ಹಿಡಿಯಿರಿ ಅಂತ ಪ್ರಶ್ನೆಗಳು ಯಾವ ತರ ಇದೆ ನೋಡ್ರಿ. ಎರಡು ಬದಿಗಳ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳನ್ನ ಸಂಖ್ಯೆಗಳಿಂದ ಮತ್ತು ಬಾಕ್ಸ್ ಗಳನ್ನ ಕ್ರಿಯೆ ಚಿಹ್ನೆಗಳಿಂದ ಭರ್ತಿ ಮಾಡ್ರಿ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ 24 ಪ್ಲಸ್ ಮೈನಸ್ ಬ್ರಾಕೆಟ್ 6 - 4 = 24 + 6 ಅಂತಿದೆ. ಹಾಗಾದ್ರೆ ಇಲ್ಲಿ ಏನಾಗಿದೆ? 24 ಇದೆ, ಇಲ್ಲಿ 24 ಐತಿ, 6 ಐತಿ, -4 ಮಿಸ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬರ್ಬೇಕಾದಂತ ಸಂಖ್ಯೆ ಯಾವ್ದಪ್ಪ ಅಂತಂದಾಗ -4 ಚಿಹ್ನೆ ಪ್ಲಸ್ ಏನಾಗ್ತದಪ್ಪ ಅಂತಂದ್ರೆ -4 ಬರಬೇಕು. ಇನ್ನು 38 ಇಲ್ಲಿದೆ. ನೆಕ್ಸ್ಟ್ ಇಲ್ಲಿ +9 ಬಿಟ್ಟೋಗಿದೆ, ಹೀಗಾಗಿ ಬ್ರಾಕೆಟ್ +9 ಇಲ್ಲಿ ಬರಬೇಕು. ನೆಕ್ಸ್ಟ್ ಇಲ್ಲಿ -4 ಇರುವುದರಿಂದ ಇದು ಏನಾಗ್ತದಪ್ಪ ಅಂತಂದ್ರೆ ಮೈನಸ್ ಇಲ್ಲಿ 4 ಬರಬೇಕು. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ 24 ಐತಿ, -6 + 4 ಇದೆ. ಹಾಗಾದ್ರೆ ಏನ್ ಮಿಸ್ ಆಗಿದೆ? ಇಲ್ಲಿ ಬ್ರಾಕೆಟ್ ಹಾಕಿದೆ, ಇಲ್ಲಿ 24 ಇದೆ. ಹಾಗಾದ್ರೆ ಏನ್ ಮಿಸ್ ಆಗಿದೆ? ಈಗ 6 ಇಲ್ಲಿದೆ, ಚಿಹ್ನೆ ಮಿಸ್ ಆಗಿದೆ, ಹೌದಾ? +6 ಅಂದಾಗ ಸಾರಿ -6 ಅಂದಾಗ ಇದು ಮೈನಸ್ ಆಗ್ಬೇಕು. ಹಾಗಾದ್ರೆ -6 ಆಗ್ಬೇಕಂದ್ರೆ ಇಲ್ಲಿ ಮೈನಸ್ ಮಿಸ್ ಆಗಿದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಡಿ ಏನಿದೆ ನೋಡ್ರಿ, 24 -6 -4 ಅಂತಿದೆ.
ಹಾಗಾದ್ರೆ ಇಲ್ಲಿ 24 -6. ನೆಕ್ಸ್ಟ್ ಇನ್ನು ಉಳಿದಿದ್ದೇನೀಗ -4. ಓಕೆ, ನೆಕ್ಸ್ಟ್ ಈ ಒಳಗಡೆ ಏನಿದೆ ನೋಡ್ರಿ 27 ಇದೆ, -8. ಇಲ್ಲಿ ಚಿಹ್ನೆಗಳನ್ನ ಕೊಟ್ಟಿಲ್ಲ, ಹೀಗಾಗಿ ಇಲ್ಲಿ ಏನಿಲ್ಲ ಪ್ಲಸ್ ಇರ್ತದೆ, ಪ್ಲಸ್ ಇಂಟು ಮೈನಸ್ -8 ಆಗ್ತದೆ ಇದು. ಹಾಗಾದ್ರೆ -8. ಇದು ಪ್ಲಸ್ ಮೈನಸ್ ಇಂಟು ಪ್ಲಸ್, ಇದು ಕೂಡ ಮೈನಸ್ ಆಗ್ತದೆ. ಹೀಗಾಗಿ ಇಲ್ಲಿ ಚಿಹ್ನೆಗಳನ್ನು ಕೊಟ್ಟಿಲ್ಲ, ಇಲ್ಲಿ ಮೈನಸ್ ಇಲ್ಲಿ ಮೈನಸ್ನ ನೀವು ಆ್ಯಡ್ನ ಮಾಡ್ಕೊಡ್ರಿ. ನೆಕ್ಸ್ಟ್ ಎಫ್ ಒಳಗಡೆ ಏನಿದೆ ನೋಡ್ರಿ 27 ಮೈನಸ್ ಇದು -8 ಇದೆಯಪ್ಪ ಅಂತಂದಾಗ ಇಲ್ಲಿ ಬರೀ 8 ಬರಬೇಕು. ನೆಕ್ಸ್ಟ್ +3 ಆಗಿದಪ್ಪ ಅಂತಂದಾಗ ಇಲ್ಲಿ -3 ಬರಬೇಕು. ಮೈನಸ್ ಇಂಟು ಮೈನಸ್ +3 ಆಗ್ತದೆ. ಈ ತರ ನಾವು ಬಿಟ್ಟ ಸ್ಥಳಗಳನ್ನ ಏನ್ ಮಾಡಿದೆವಪ್ಪ ಅಂದಾಗ ಭರ್ತಿ ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ನೋಡ್ರಿ, ಆವರಣಗಳನ್ನ ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿ ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಆವರಣ ತೆಗಿಬೇಕಂತ ಅದೇ ಬೆಲೆ ಹೊಂದಿರುವ ಉಕ್ತಿ ಅಂದ್ರೆ ಇಲ್ಲಿ ಬೆಲೆಯನ್ನು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಬಟ್ ಅದೇ ಬೆಲೆ ಆವರಣ ತೆಗೆದು ನೋಡ್ರಿ ಏನ ಯಾವ ತರ ಮಾಡ್ತಾ ಇದ್ದೀನಪ್ಪ ಅಂತ ಆವರಣ ತೆಗಿಬೇಕಂತ 14 ಐತೆ, 14 ಪ್ಲಸ್ ಇಲ್ಲಿ ನೋಡ್ರಿ ಪ್ಲಸ್ ಇಂಟು ಇಲ್ಲಿ ಪ್ಲಸ್ ಐತಿ, ಹಾಗಾದ್ರೆ ಇದು ಕೂಡ +12 ಬರ್ತದೆ. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಹೀಗಾಗಿ ಆವರಣ ತೆಗೆದುಬಿಟ್ಟಿವಿ ಅಷ್ಟೇ. ಇದು ಎ. ಇನ್ನು ನೆಕ್ಸ್ಟ್ ಬಿ ಏನಿದೆ ನೋಡ್ರಿ 14 ಪ್ಲಸ್ ಇಲ್ಲೇನು ಪ್ಲಸ್ ಇರ್ತದೆ, ಪ್ಲಸ್ ಇಂಟು ಮೈನಸ್ -12 ಆಗ್ತದೆ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್, ಹೀಗಾಗಿ -10 ಆಗ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಸಿ ಏನಾಗ್ತದೆ ನೋಡ್ರಿ 14 ಪ್ಲಸ್ 12 ಅದಪ್ಪ ಅಂತ ಇದು +12 ಆಗ್ತದೆ, ಪ್ಲಸ್ ಇಂಟು ಮೈನಸ್ -10. ಓಕೆ, -10. ಇನ್ನು ಡಿ ಏನಾಗ್ತದೆ ನೋಡ್ರಿ, ಬ್ರಾಕೆಟ್ ತೆಗೆದಾಗ 14 ಇದು ಪ್ಲಸ್ ಇಲ್ಲಿ ಏನಿಲ್ಲ ಪ್ಲಸ್ ಇರ್ತದೆ, ಮೈನಸ್ ಇಂಟು ಪ್ಲಸ್ -12 ಆಗ್ತದೆ, -12 ಮೈನಸ್ ಇಂಟು ಮೈನಸ್ +10 ಆಗ್ತದೆ. ಓಕೆ, ಇನ್ ನೆಕ್ಸ್ಟ್ ಈ ನೋಡ್ರಿ ಆಲ್ರೆಡಿ ಅವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಬ್ರಾಕೆಟ್ ನ ತೆಗೆದು ಹೋಗ್ಬಿಟ್ಟಿದ್ದಾರೆ. -14 +12 -10 ಅಂತೇಳಿ. ಓಕೆ, ಇದನ್ನ ಬ್ರಾಕೆಟ್ ನ ತೆಗೆದಿದ್ದಾರೆ, ಆಸ್ ಇಟ್ ಇಸ್ ನ ಬರೀರಿ. ಇನ್ನ ಎಫ್ ಏನಿದೆಯಪ್ಪ ಅಂತ ನೋಡ್ಬೇಕು ಬಂದಾಗ 14 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, +12 ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ +10. ಟೋಟಲ್ ಆಗಿ ಈ ತರ ನಾವು ಏನ್ ಮಾಡ್ಬೋದಪ್ಪ ಅಂತಂದಾಗ ಈ ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿಯನ್ನ ಬರೆದುಕೊಂಡೇವಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಏನಿದೆ, ಉಕ್ತಿಗಳ ಬೆಲೆಗಳನ್ನ ಕಂಡುಹಿಡಿಯಿರಿ. ಪ್ರತಿ ಜೋಡಿಗೆ ಮೊದಲು ಅದರ ಬೆಲೆ ಒಂದೇ ಆಗಿದೆ ಎಂಬುದನ್ನು ಊಹಿಸಲು ಪ್ರಯತ್ನಿಸಿ. ಎರಡು ಉಕ್ತಿಗಳು ಯಾವಾಗ ಸಮವಾಗಿರುತ್ತವೆ ಅಂತೇಳಿ ಇಲ್ಲಿ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಹೌದಾ? ಇಲ್ಲಿ ಎ ಏನಿದೆ ನೋಡ್ರಿ, ಎ +6 + 10 ಅಂತಂದಾಗ ಇದು ಏನಾಗ್ತೈತೆ, 6 + 10 ಅಂತಂದಾಗ ಎರಡು ಬೆಲೆಗಳು ಯಾವಾಗ ಸಮ ಆಗ್ತಾವು ಅಂತ ಕ್ವಶನ್ಸ್ ಕೇಳ. 6 + 10 ಎಷ್ಟಪ್ಪ ಅಂತಂದಾಗ ಡೈರೆಕ್ಟ್ ಮಾಡ್ಬಿಟ್ಟು ನಾ ಇಲ್ಲಿ 16 -2 ಇದೆ ಹೊರಗಡೆ, -2 16 2 ಕಳೆದಾಗ 14 ಬಂತು ಎ. ಇನ್ನ ಈ ಸೈಡ್ ನೋಡ್ರಿ, ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತದೆ. ಹೌದಾ? ಇಲ್ಲಿ 6 ಇದೆ, 6 ಪ್ಲಸ್ ಇಂಟು ಪ್ಲಸ್ +10 -2 ಇದೆ. ಇಲ್ಲಿ 10 2 ಕಳೆದ್ರೆ 8 ಬರ್ತದೆ. ಇಲ್ಲಿಕಪ್ಪ ಅಂತಂದಾಗ 10 1 6 ಕೂಡಿಸ್ತೀನಿ 16, ಮತ್ತೆ -2 16 2 ಕಳೆದಾಗ ಮತ್ತೆ 14 ಬರ್ತದೆ. ಹಾಗಾದ್ರೆ ಎರಡು ಉಕ್ತಿಗಳು ಸಮವಾಗಿವೆ ಅಂತ ಕ್ವಶನ್ಸ್ ನ ಕೇಳ್ಯಾರ. ನೀವು ಇಲ್ಲಿ ಬರೀಬೇಕಾಗ್ತದ, ಹೌದು ಎರಡು ಉಕ್ತಿಗಳು ಸಮವಾಗಿವೆ ಅಂತ, ಎರಡು ಉಕ್ತಿಗಳು ಸಮವಾಗಿವೆ ಅಂತೇಳಿ ಬರೀಬೇಕಾಗ್ತದೆ, ಸಮವಾಗಿವೆ. ಇನ್ ನೆಕ್ಸ್ಟ್ 16 ಇದೆಯಲ್ಲ, ಇದನ್ನ ಏನ್ ಮಾಡ್ಬೇಕಪ್ಪ ಅಂತ ನೋಡ್ಬೇಕು ಬಂದಾಗ B1 ನಾನು ಇಲ್ಲಿ ಮಾಡ್ತೀನಿ ನೋಡ್ರಿ, B1 16 ಆಸ್ ಇಟ್ ಇಸ್ ಬೇಕು ರೀ, -8 ರ 3 ಗಳಿದ್ರೆ ಎಷ್ಟಪ್ಪ ಅಂತಂದಾಗ 5. ಹೌದಾ? ಓ ಸಾರಿ, ಇದನ್ನ ಮೊದಲು ಆವರಣವನ್ನ ಬಿಡಿಸ್ಕೊಡ್ರಿ, ಡೈರೆಕ್ಟ್ ಆಗಿ ಮಾಡಂಗಿಲ್ಲ. ಮೊದಲು ಚಿಹ್ನೆಗಳನ್ನ ನಾನು ಬಿಡಿಸ್ಕೊತ ಬಂದಾಗ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಇದು -8 ಆಗ್ತದ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಹೌದಾ? +3. ಹೌದಾ? ಇನ್ನು ನೆಕ್ಸ್ಟ್ ನೋಡ್ರಿ 16 8 ಕಳೀರಿ 8 ಉಳಿತದ, +3 8 3 ಎಷ್ಟಾಗ್ತದ 11 ಆಗ್ತದೆ. ಇನ್ ನೆಕ್ಸ್ಟ್ ಈಚೆ ಕಡೆದು ನೋಡ್ರಿ 16 ಒಳಗಡೆ 8 ಕಳೀರಿ. ನೆಕ್ಸ್ಟ್ ಏನಿದೆಪ್ಪ ಅಂತಂದಾಗ 16 ಒಳಗಡೆ 8 ಕಳೀರಿ. ಇದನ್ನ ಮೊದಲು ಬ್ರಾಕೆಟ್ ನ ಬಿಡಿಸ್ಕೊಂಡಾಗ 16 ಒಳಗಡೆ 8 ಕಳೆದಾಗ 8 ಉಳಿತದೆ, ಮುಂದೆ -3 ಇದೆ, 8 ರ 3 ಕಳೆದಾಗ 5 ಉಳಿತದೆ, ಇಲ್ಲಿ 11 ಮತ್ತು ಇಲ್ಲಿ 5 ಬಂತು. ಹಾಗಾದ್ರೆ ಎರಡು ಉಕ್ತಿಗಳು ಸಮವಾಗಿಲ್ಲ ಅಂತ ಬರಿಬೇಕಾಗ್ತದೆ. ಎರಡು ಉಕ್ತಿಗಳು ಸಮವಾಗಿಲ್ಲ ಅಂತೇಳಿ ನೀವು ಬರೀರಿ. ಇನ್ನ ಮೂರನೇದು ಏನಿದೆ ನೋಡ್ರಿ, C1 ಏನಿದೆ ನೋಡ್ರಿ 27 -18 + 4 ಅಂತಿದೆ. ಹೌದಾ? 27 ಈ 27 ನೆಕ್ಸ್ಟ್
ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. ನೆಕ್ಸ್ಟ್ ಮೈನಸ್ ಇಂಟು ಈ ಪ್ಲಸ್ ಅಪ್ಪ ಅಂತಂದಾಗ ಮೈನಸ್ ಆಗ್ತದೆ, -4. ಹಾಗಾದ್ರೆ 27 ಮೈನಸ್ ಮೈನಸ್ಗಳು ಕೂಡ್ತವೆ, ಹೌದಾ? -18 ಒಂದು -4 ಎರಡು ಕೂಡಿಸಿದಾಗ ಎಷ್ಟಾಗ್ತದೆ? -22 ಆಗ್ತದೆ. 27 22 ಕಳೀರಿ ಎಷ್ಟಾಗ್ತದೆ? 5 ಉಳಿತದೆ. ಈ ನೆಕ್ಸ್ಟ್ ಸೇಮ್ ಅಗೇನ್ ಈ ಕಡೆ 27 ಇದೆಯಲ್ಲ, 27 ಪ್ಲಸ್ ಇಂಟು ಮೈನಸ್ -18, ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ -4 ಇದು ಸೇಮ್ ಬರ್ತದಲ್ಲ. ಇದೇ ತರ 27 -22 27 ಕಳೆದ್ರೆ 5 ಉಳಿತದೆ. ಇವೆರಡು ಉಕ್ತಿಗಳು ಏನಿದಾವಪ್ಪ ಅಂತಂದ್ರೆ ಬೆಲೆಗಳು ಸಮವಾಗಿವೆ ಅಂತೇಳಿ ಬರೀರಿ. ಎರಡು ಉಕ್ತಿಗಳು ಸಮವಾಗಿವೆ ಅಂತೇಳಿ ನೀವು ಇದನ್ನ ಬರೆದ್ರ ಥರ್ಡ್ ಕ್ವಶನ್ಸ್ ಏನಾಗ್ತದಪ್ಪ ಅಂತಂದಾಗ ಕಂಪ್ಲೀಟ್ ಆಗ್ತದೆ. ಇನ್ನ ನಾಲ್ಕನೇ ಯಾವ ತರ ಇದೆ? 4 ಯಾವ ತರ ಇದೆ ನೋಡ್ರಿ. ಮುಂದಿನ ಪ್ರತಿ ಉಕ್ತಿಗಳ ಗುಂಪಿನಲ್ಲಿ ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನು ಗುರುತಿಸಿ ಅವುಗಳ ಬೆಲೆಗಳನ್ನ ಕಂಡುಹಿಡಿಯಬೇಡಿ, ಬದಲಾಗಿ ಪದಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿರಿ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಇಲ್ಲಿ 319 ಪ್ಲಸ್ 537, 319 ಮೈನಸ್ 537, ನೆಕ್ಸ್ಟ್ -537 ಪ್ಲಸ್ 319, 537 ಮೈನಸ್ 319 ಇದು ಏನಾಗಿದೆ. ಇದರಲ್ಲಿ ಯಾವ ಉಕ್ತಿಯ ಬೆಲೆಗಳು ಎರಡು ಏನಾಗಿರ್ತವಪ್ಪ ಅಂತಂದಾಗ ಸೇಮ್ ಆಗಿರ್ತಾವು ಅಂತೇಳಿ ನಮ್ಗ ಇದು ಒಂದು ಯಾವ ನಿಯಮದ ಮೂಲಕನೂ ಇದೆ ಅಂತೇಳಿ ನಮ್ಗ ಬೆಲೆಯನ್ನು ಕಂಡುಹಿಡಿಯೋದನ್ನೇ ಹೇಳ್ಬೋದು. ಯಾವ ತರ ಬಂದಾಗ 319 537 ಇದೇ ತರ ಸೇಮ್ ಎಲ್ಲರ ಐತೆ ನೋಡ್ರಿ. 319 537 319 ಇದು -537 ಐತಿ, ಇದು ಪ್ಲಸ್ 537 ಐತಿ. ಹೀಗಾಗಿ ಇದು ಇದರಂಗಿಲ್ಲ, ಬಿಟ್ಬಿಡ್ರಿ. ಇನ್ನು 319 -537 -537 319 ನೋಡ್ರಿ, ಸಂಖ್ಯೆಗಳು ಅದಲು ಬದಲಾಗಿದ್ದಾವೆ, ಬಟ್ ಸೈನ್ಗಳು -537 ಐತಿ, ಇದನ್ನು ಕೂಡ 537, ಇದು ಪ್ಲಸ್ 319 ಐತಿ, ಇದು ಕೂಡ ಪ್ಲಸ್ 319 ಇದೆ. ಹಾಗಾದ್ರೆ ಈ ಬೆಲೆ ನಮಗೆ ಸಮ ಆಗಕ್ಕೆ ಚಾನ್ಸಸ್ ಇದಾವೆ. ಇದು 537 ಐತಿ, -319 ಇದೆ. ಹೀಗಾಗಿ ಇದು ಏನಾಗಲಿಪ್ಪ ಅಂದಾಗ ಸಮ ಆಗಂಗಿಲ್ಲ. ಹೀಗಾಗಿ ನೀವೇನ್ ಬರೀಬೇಕಪ್ಪ ಅಂತಂದಾಗ ಈ ಬೆಲೆಯನ್ನು ನ ಹೊರಬರ್ಕೊಡಿ. 319 -537 -537 ಪ್ಲಸ್ 319 ಬರ್ಕೊಂಡು ಇವು ಒಂದೇ ಬೆಲೆಯ ಒಂದೇ ಬೆಲೆ ಹೊಂದಿರುವ ನೀವು ಬೋರ್ಡ್ ಮೇಲೆ ಬರ್ಸ್ದಂಗ ಆಗ್ತದೆ, ಬರ್ಕೋರಿ. ಇವು ಒಂದೇ ಬೆಲೆ ಹೊಂದಿರುವ ಉಕ್ತಿಗಳು ಅಂತೇಳಿ ನೀವು ಬರೀರಿ. ಹಾಗಾದ್ರೆ ಇದು ಸಂಕಲನದ ಪರಿವರ್ತನೆ ನಿಯಮವನ್ನು ಹೊಂದಿರ್ತದೆ. ಇನ್ನು ನೆಕ್ಸ್ಟ್ ಬಿ ಒಳಗಡೆ ಆತರ ಯಾವ್ದು ಚೆಕ್ ಮಾಡ್ರಿ. 87 ಪ್ಲಸ್ 46 -109, 87 ಪ್ಲಸ್ 46 -109. ಓಕೆ, ಇದನ್ನು ಸೇಮ್ ಐತಿ, ಇದನ್ನು ಸೇಮ್ ಐತಿ, ಹೌದಾ? ಈ ನೆಕ್ಸ್ಟ್ ನೋಡ್ರಿ 87 ಪ್ಲಸ್ 46 -109. ಓಕೆ, ಇವು ಮೂರು ಸೇಮ್ ಅದ. ಹಾಗಾದ್ರೆ ಇವು ಮೂರು ಒಂದೇ ಬೆಲೆಯನ್ನು ಮುಂದೇನು ಚೇಂಜ್ ಐತೆ ನೋಡ್ರಿ. 87 ಇದು -46 ಐತಿ, ಹಾಗಾದ್ರೆ ಇದು ಬರಂಗಿಲ್ಲ. ಓಕೆ, ಇದನ್ನ ಬಿಟ್ಬಿಡ್ರಿ. ನೆಕ್ಸ್ಟ್ 87 -46 ಪ್ಲಸ್ 109. ಓಕೆ, ಇನ್ನು ಇದು ನೆಕ್ಸ್ಟ್ ನೋಡ್ರಿ 87 -46, 87 -46 ಪ್ಲಸ್ 109. ಓಕೆ, ನೆಕ್ಸ್ಟ್ ಇದು ನೋಡ್ರಿ 87, ನೆಕ್ಸ್ಟ್ ಇದು ನೋಡ್ರಿ -46 ಏನೋ ಆಗುತ್ತಾ, ನೆಕ್ಸ್ಟ್ ಪ್ಲಸ್ ಇಂಟು -109 ಆಗ್ಬಿಡ್ತದೆ. ಇದು ಪ್ಲಸ್ 109 ಇತ್ತಪ್ಪ ಅಂದ್ರೆ ಕರೆಕ್ಟ್ ಆಗ್ತದೆ. ಇದು -109 ಆಗ್ತದೆ, ಮೈನಸ್ ಇಂಟು ಪ್ಲಸ್ -109 ಆಗ್ತದೆ. ಹೀಗಾಗಿ ಇದು ತಪ್ಪಾಗ್ತದೆ. ಇದು 87 -46 109. ನೆಕ್ಸ್ಟ್ ಇದು 87 -46 ಪ್ಲಸ್ 109 ಇದು ಕರೆಕ್ಟ್ ಆಗ್ತದೆ. ಹೀಗಾಗಿ ಈ ಬೆಲೆ ನೆಕ್ಸ್ಟ್ ಈ ಬೆಲೆ ಇವು ಏನಾಗಿದ್ದಾವಪ್ಪ ಅಂತಂದಾಗ ಇವು ಒಂದೇ ಬೆಲೆ ಹೊಂದಿರುವ ಉಕ್ತಿಗಳು. ಇದು ಒಂದು ಬರಂಗಿಲ್ಲ, ಇದನ್ನು ಬಿಟ್ಬಿಡ್ರಿ ಅಷ್ಟೇ. ಇದನ್ನ ನೀವು ಬರ್ಕೊಡ್ರಿ, ಇದೇ ಬೆಲೆಯನ್ನು ಮತ್ತೆ ಬರ್ಕೊಡ್ರಿ, ಈ ಬೆಲೆಯನ್ನು ಬರ್ಕೊಡ್ರಿ. ಇವು ಒಂದೇ ಬೆಲೆ ಹೊಂದಿರುವಂತ ಉಕ್ತಿಗಳು ಅಂತೇಳಿ ನೀವು ಇದನ್ನು ಬರೋದ 4ನೇ ಕ್ವಶನ್ಸ್ ಕ್ಲಿಯರ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 5 ಏನಿದೆ ನೋಡ್ರಿ. ಉಕ್ತಿಗಳಲ್ಲಿ ಸೂಚಿಸಿರುವ ಬೆಲೆಗಳನ್ನು ಪಡೆಯಲು ಸೂಕ್ತ ಸ್ಥಳಗಳಲ್ಲಿ ಆವರಣಗಳನ್ನು ಸೇರಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾರೆ. ಆವರಣಗಳನ್ನು ಸೇರಿಸಬೇಕು. ಆಲ್ರೆಡಿ ಅವರು ಲೆಕ್ಕ ಅವರೇ ಮಾಡಿದ್ದಾರೆ. ಇದ್ರೊಳಗೆ ನಾವು ಏನು ಮಾಡೋದೇನಿಲ್ಲ, ಬರೀ ಆವರಣಗಳು ಸೇರಿಸೋದು. 13 ಆಗ್ಬೇಕಂತ ಆನ್ಸರ್. ಹಾಗಾದ್ರೆ ಇಲ್ಲಿ 34 ಐತಿ. 34 ಮೈನಸ್ ನಾ ಏನ್ ಮಾಡ್ತೀನಪ್ಪ ಅಂತಂದಾಗ ಈ -9 ಐತಲ್ಲ, 9 ಮತ್ತು 12ಕ್ಕೆ ಆವರಣವನ್ನು ಸೇರಿಸ್ಬೇಕು. ಸೇರಿಸಿದಾಗ ಇದು 13 ಆಗ್ತದೆ. ಹೆಂಗ್ 13 ಆಕತಿ ನೋಡ್ರಿ. 34 ಅದು ಇಲ್ಲಿ ಆವರಣ ಸೇರಿಸಿದ್ರೆ ಅಂದ್ರೆ ಇಲ್ಲಿ ಏನು ಇರ್ಲಿಕ್ಕೆ ಪ್ಲಸ್ ಇರ್ತದೆ. -9 ಆಯ್ತು. -9 ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. -12 ಆಗ್ತದೆ. = 13 ಆಗ್ಬೇಕದು.
34 ಇದನ್ನು ಕೂಡಿಸ್ರಿ 21 ಆಗ್ತದೆ. 12 1 8 ಕೂಡಿಸಿದ್ರೆ 20 ಆಗ್ತಿತ್ತು. ಮ್ಯಾಗಿನ ಒಂದು 21 ಕಳೆದಾಗ ನೋಡ್ರಿ 4 1 ಕಳೀರಿ 3 3 2 ಕಳೀರಿ 1 13 ಆಗ್ತೈತಿ. ಹೀಗಾಗಿ ಆವರಣ ನಾವು ಸೇರಿಸಬೇಕಾಗಿದೆ ಅಲ್ಲಿಗ ಇಲ್ಲಿ ಬರೀ ಆವರಣವನ್ನ ಸೇರಿಸಬೇಕು. ಇದರ ಬೆಲೆಯನ್ನು ಕಂಡುಹಿಡಿ ಅಂತ ಹೇಳಿಲ್ಲ, ಬರೀ ಆವರಣವನ್ನ ಸೇರಿಸುವುದರ ಮೂಲಕ ನೀವು ಆನ್ಸರ್ನ ಮಾಡಬಹುದು. ಇದು 34 ಆಗ್ಬೇಕಾಗಿತ್ತಪ್ಪ ಅಂದ್ರೆ ಆವರಣ ಎಲ್ಲಿ ಹಾಕ್ತೀನಪ್ಪ ಅಂತ ಅಂದಾಗ 56 ಮೈನಸ್ 14 ಇದೆಯಲ್ಲ ಇದಕ್ಕೆ ಆವರಣವನ್ನ ಹಾಕಿಬಿಡ್ರಿ ಅಷ್ಟೇ. ನಿಮ್ಗೆ ಇದು ಆನ್ಸರ್ ಏನಾಗ್ತದಪ್ಪ ಅಂದಾಗ 34 ಮ್ಯಾಚ್ ಆಗ್ತದೆ. ಇನ್ನು ಸಿ ಒಳಗಡೆ ಆವರಣವನ್ನ ಎಲ್ಲಿ ಸೇರಿಸಬೇಕು? ಮೈನಸ್ 22 ಐತಲ್ಲ, ಮೈನಸ್ ಇದು ಸಂಖ್ಯೆ 12 ಮೈನಸ್ ಆಗ್ಬೇಕಾಗಿತ್ತಪ್ಪ ಅಂದ್ರೆ ನಾ ಇದನ್ನ ಏನ್ ಮಾಡ್ತೀನಪ್ಪ ಅಂತಂದಾಗ ಇಲ್ಲಿ ಆವರಣ ಹಾಕಿಬಿಡ್ತೇನೆ. ಇಲ್ಲಿ ಆವರಣವನ್ನ ಹಾಕಿದಾಗ ನಮ್ಗೆ ಏನಾಗ್ತದಪ್ಪ ಅಂತಂದಾಗ ಇದು ನೋಡ್ರಿ ಮೈನಸ್ 22 ಆಗ್ತದ, ಇದು ಮೈನಸ್ 12, ನೆಕ್ಸ್ಟ್ ಇದು ಏನಾಗ್ತದೆ ಪ್ಲಸ್ ಇಂಟು ಮೈನಸ್, ಇದು ಮೈನಸ್ 10 ಆಗ್ತದೆ, ಇದು ಪ್ಲಸ್ 22 ಆಗ್ತದೆ. ಎರಡು ಕೂಡಿಸಿ ಇದು ಏನಕ್ಕೆ ಒಂದು ಪ್ಲಸ್ 22 ಮೈನಸ್ 22 ಗೆಟ್ ಕ್ಯಾನ್ಸಲ್ ಆಗ್ತೈತಿ. ಉಳಿದಿದ್ದು 10 ಒಂದು 12 ಕೂಡಿಸಿದಾಗ ಮೈನಸ್ 22 ಇಲ್ಲ ಆನ್ಸರ್ ಬಂದ್ಬಿಡ್ತದೆ. ಹೀಗಾಗಿ ಆವರಣವನ್ನ ನಾವು ಇಲ್ಲಿ ಸೇರಿಸಬೇಕಾಗ್ತದೆ. ಇದು ಕ್ವಶನ್ ನಂಬರ್ 5. ಇನ್ನ ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ಏನ್ ಹೇಳ್ತದಪ್ಪ ಅಂತ ನೋಡ್ಕೊತ ಬಂದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಕ್ವಶನ್ ನಂಬರ್ 6 ಪದಗಳು ತಮ್ಮ ಬೆಲೆಗಳನ್ನು ಹೇಗೆ ಬದಲಾಯಿಸುತ್ತವೆ ಎಂಬ ತರ್ಕವನ್ನು ಮಾತ್ರ ಉಪಯೋಗಿಸಿ ಸಮಚಿಹ್ನೆಯ ಎರಡೂ ಬದಿಗಳಲ್ಲಿರುವ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡ್ರಿ ಅಂತ ಕ್ವಶನ್ಸ್ನ ಕೊಟ್ಟಾರ. ಇಲ್ಲಿ 423 ಐತಿ. ನೀವೇನ್ ಭರ್ತಿ ಮಾಡ್ತಿರೋ ಎರಡು ಏನಾಗಬೇಕಪ್ಪ ಅಂತಂದಾಗ ಸಮ ಆಗ್ಬೇಕು. ಹೌದಾ? ಕೂಡಿಸಿದಾಗ ಸಮ ಆಗ್ಬೇಕು. ಹಾಗಾದ್ರೆ 425ಕ್ಕೆ 23ಕ್ಕೆ 5 ಸೇರಿಸ್ತೀನಿ, 428 ಆಗ್ತದ. ಇದಕ್ಕ 428 ಆಗ್ಬೇಕಾಗಿತ್ತಪ್ಪ ಅಂತಂದಾಗ ಆಲ್ರೆಡಿ ಇಲ್ಲಿ 1 ಕಡಿಮೆ ಮೇಲೆ 28 ಆಗ್ಬೇಕಂದ್ರೆ ಇನ್ನ 9 ಸೇರಿಸ್ಬೇಕಾಗ್ತದೆ. ಅವಾಗ 423 419 9 ಸೇರಿಸಿದ್ರೆ ಎರಡು ಬೆಲೆಗಳು ಏನಾಗ್ತವಪ್ಪ 428 428 ಸಮ ಆಗ್ತವೆ. ಇನ್ನು 207 ಮೈನಸ್ 68 ಐತಿ ಇಸ್ಕೊಲ್ ಟು 210. 210ರಾಗಿ ಯಾವ ಸಂಖ್ಯೆಯನ್ನು ತೆಗೆದು ಅಂದ್ರೆ 2 ಇಸ್ಕೊಲ್ ಟು ಆಗ್ತವೆ. ಏನ್ ಮಾಡ್ಬೇಕು? 207ರಾಗ 68 ತೆಗಿರಿ. 207 ಒಳಗಡೆ 68ನ ಮೈನಸ್ ಮಾಡಿಬಿಡ್ರಿ. ಎಷ್ಟು ಬರ್ತದಪ್ಪ ಅಂದಾಗ 139 ಬರ್ತದೆ. ಹೌದಾ? 139 ಬರ್ತದೆ. ಹಾಗಾದ್ರೆ ನೀವೇನ್ ನೋಡ್ಬೇಕು? ಎರಡಕ್ಕೂ ಸೇಮ್ ಮ್ಯಾಚ್ ಆಗ್ಬೇಕಂದ್ರೆ ಈಗ 139 ಡಿಫ್ರೆನ್ಸ್ ಐತಿಲ್ಲ, 210 ಐತಿ, ಈಗ ಅಲ್ಲ 139 ಡಿಫ್ರೆನ್ಸ್ ಮಾಡಿಬಿಡ್ರಿ. 10 9 ಕಳೀರಿ 10ರಾಗ 9 ಕಳೀರಿ 1 ಕೈಲ 3 1 4 ಆಯ್ತು. 11ರಾಗ 4 ಕಳೆದಾಗ ಎಷ್ಟಪ್ಪ ಅಂದ್ರೆ 7, 1 ಕೈಲ ಈ ಕಡೆ ಬೀಳ್ತೈತಿ, 71 ಉಳಿತದೆ. ಹಾಗಾದ್ರೆ ಇಲ್ಲಿ 71ನ ಬರಿಬೇಕಾಗ್ತದೆ. ಎಷ್ಟು ಬರೀರಿ? ಓಕೆ. ಇನ್ನ ಪ್ರಶ್ನೆ ಸಂಖ್ಯೆ 7 ಯಾವ ತರ ಇದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಪ್ರಶ್ನೆ ಸಂಖ್ಯೆ ಈ ತರ ಇದೆ. 2 3 5 ಸಂಖ್ಯೆಗಳನ್ನ ಮತ್ತು ಪ್ಲಸ್ ಮತ್ತು ಮೈನಸ್ ಕ್ರಿಯೆಗಳನ್ನ ಹಾಗೂ ಆವರಣಗಳನ್ನ ಅಗತ್ಯತೆಗೆ ಅನುಗುಣವಾಗಿ ಉಪಯೋಗಿಸಿಕೊಂಡು ಸಾಧ್ಯವಾದಷ್ಟು ವಿಭಿನ್ನ ಬೆಲೆಗಳನ್ನ ಪಡೆಯುವಂತೆ ಉಕ್ತಿಗಳನ್ನು ರಚಿಸಿ. ಉದಾಹರಣೆಗೆ ಏನಿದಪ್ಪ ಅಂದ್ರೆ 2 ಮೈನಸ್ 3 ಪ್ಲಸ್ 5 ಇಸ್ಕೊಲ್ ಟು 4 ಮತ್ತು 3 ಮೈನಸ್ 5 ಮೈನಸ್ 2 ಇಸ್ಕೊಲ್ ಟು 0. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ 2 3 5 ಸಂಖ್ಯೆಗಳನ್ನ ಮಾತ್ರ ಬಳಸ್ಕೋಬೇಕು, ಅದ್ರ ಒಳಗಡೆ ಪ್ಲಸ್ ಮತ್ತು ಮೈನಸ್ ಕ್ರಿಯೆಗಳನ್ನ ಮಾತ್ರ ಬಳಸಬೇಕು. ಆವರಣಗಳ ಅಗತ್ಯಕ್ಕೆ ಅನುಗುಣವಾಗಿ ಉಪಯೋಗಿಸಿಕೊಂಡು ಸಾಧ್ಯವಾದಷ್ಟು ವಿಭಿನ್ನ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟ. ಹಾಗಾದ್ರೆ ನಾನು ಒಂದು ಬೆಲೆಯನ್ನು ಚೆಕ್ ಮಾಡ್ತೇನೆ. ಪ್ಲಸ್ 2 ತಗೋತೀನಿ, ಪ್ಲಸ್ 2 ಪ್ಲಸ್ 3 ಪ್ಲಸ್ 5 3ಕ್ಕೂ ಪ್ಲಸ್ ಪ್ಲಸ್ ಹಾಕೋದು. ಕೂಡಿಸಿದಾಗ ಎಷ್ಟು ಬರ್ತದೆ? 5 3 8 8 2 10. ಒಂದು ವಿಭಿನ್ನ ಬೆಲೆ ಬಂತು. ನಾ ಏನ್ ಮಾಡ್ತೀನಿ ಈಗ? 5 ಐತಲ್ಲ, ಮೈನಸ್ 5 ಮಾಡ್ತೀನಿ, ಪ್ಲಸ್ 2 ಮಾಡ್ತೀನಿ, ಮೈನಸ್ 3 ಮಾಡ್ತೀನಿ. ಅವಾಗ ನೋಡಿ ಮೈನಸ್ ಮೈನಸ್ಗಳು ಕೂಡ್ತವೆ. ಮೈನಸ್ 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 3 ಮೈನಸ್ 5 ಎರಡು ಕೂಡಿಸಿದಾಗ ಮೈನಸ್ 8 ಇದು ಪ್ಲಸ್ 2 ಐತೆ. ಒಂದು ಸಂಖ್ಯೆ ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ಕಳಿಬೇಕು. 8ರಾಗ 2 ಕಳೀರಿ 6, ದೊಡ್ಡ ಸಂಖ್ಯೆ ಸೈನ್ ಮೈನಸ್ ಐತಿ, ಮೈನಸ್ 6. ಇದನ್ನೇ ಪ್ಲಸ್ 6ದಾಗ ಬರ್ಬೇಕಪ್ಪ ಅಂತಂದಾಗ ಮೈನಸ್ 2 ಪ್ಲಸ್ 3 ಪ್ಲಸ್ 5 5 3 8 8ರಾಗ ಈ ಮೈನಸ್ 2 ಕಳೀರಿ ಪ್ಲಸ್ 6 ಬರ್ತದೆ, ಪ್ಲಸ್ 6 ಬರ್ತದೆ. ಹೌದಾ? ಈ ತರ ನಾವು ನಾರ್ಮಲ್ ಆಗಿ ಮಾಡಿದಾಗ ಈ ತರ ಇದನ್ನೇ ನೀವು ನಾ ಏನ್ ಮಾಡ್ತೀನಪ್ಪ ಅಂತಂದಾಗ ಈ ಬೆಲೆಯನ್ನ ಹಾಕಿದಾಗ, ಹೌದಾ, ಈ ಬೆಲೆಯನ್ನು ಹಾಕಿದಾಗ ಇಲ್ಲಿ 0 ಬಂದಿದೆ. 0 ಯಾವ ತರ ಬಂತು ಇಲ್ಲಿ ಅಂತ ನೋಡ್ಕೊಂಡು ಬಂದಾಗ -2 ಮೈನಸ್ ಆವರಣ ಹಾಕಿದೆ ಅಂತ ಹೇಳಿದ್ರೆ 3 ಮೈನಸ್ 5 ಮೈನಸ್ 2 ಇಲ್ಲಿ ಏನೆಲ್ಲ ಪ್ಲಸ್ ಇರ್ತದೆ, ಪ್ಲಸ್ ಇಂಟು ಮೈನಸ್ -3. ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ 5 -2 -3 -5 ಆಗ್ತದೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಗೆಟ್ ಕ್ಯಾನ್ಸಲ್ ಆಗ್ತದೆ, ಆನ್ಸರ್ 0 ಬರ್ತದೆ. ಹೌದಾ?
ಅದೇ ಇದು ಈ ತರ ಇತ್ತಪ್ಪ ಅಂತಂದಾಗ -2 -3 +5 ಇತ್ತಪ್ಪ ಅಂತ ತಿಳ್ಕೊ. ಅವಾಗ ನೋಡ್ರಿ -2 ಇಲ್ಲಿ ಏನಕ್ಕ ಪ್ಲಸ್ ಇರ್ತದ, ಪ್ಲಸ್ ಇಂಟು ಮೈನಸ್ -3 ಮೈನಸ್ ಇಂಟು ಪ್ಲಸ್ ಇದು ಕೂಡ ಏನಾಗ್ತದಪ್ಪ ಅಂತಂದಾಗ ಮೈನಸ್ ಆಗ್ತದೆ. ಅವಾಗ ಏನಾಗ್ತದೆ ನೋಡ್ರಿ, ಒಟ್ಟು ಕೂಡಿಸಿದಾಗ 5 3 8 8 2 10 ಒಟ್ಟು ಮೈನಸ್ ಇದಾವೆ. ಇದು ಆನ್ಸರ್ -10 ಆಗ್ತದೆ. ಹೌದಾ? ಈ ತರ ಬೆಲೆಗಳು ಏನಾಗ್ತವಪ್ಪ ಅಂತಂದಾಗ ವಿಭಿನ್ನವಾದಂತಹ ಬೆಲೆಗಳನ್ನ ನಾವು ಪಡಿತೇವೆ. ಈ ಸಂಖ್ಯೆಗಳ ಸೈನ್ಯಗಳನ್ನ ಬದಲಾವಣೆ ಸಂಖ್ಯೆಗಳ ಮಾತ್ರ 2 3 5 ಮಾತ್ರೆಗಳನ್ನ ಬಳಸಬೇಕಾಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏನಿದೆಪ್ಪ ಅಂತಂದಾಗ 8 ಇದೆ. ಜಶೋದ ಒಂದು ಸಂಖ್ಯೆಯಿಂದ 9 ಕಳೆಯಬೇಕಾದಾಗಲೆಲ್ಲ ಅವಳು 10 ಕಳೆದು ಅದಕ್ಕೆ 1 ಕೂಡುತ್ತಾಳೆ. ಉದಾಹರಣೆಗೆ 36 -9 = 36ದಾಗ 9 ಕಳೆಯುವುದು ಬದಲಿ ಯಾಕೆ ಏನ್ ಮಾಡ್ತಾಳೆ, ಹೊಳ್ಳಿ ಒಂದು ಸಂಖ್ಯೆ ಯಾಕೆ 36ದಾಗ ಇಲ್ಲಿ 10 ಕಳಿತಾಳೆ. 36ದಾಗ 10 ಕಳೆದ್ರೆ 26, ಅದಕ್ಕೆ ಒಂದು ಸಂಖ್ಯೆ ಕೂಡಿಸ್ತಾಳೆ. ಹಾಗಾದ್ರೆ ಎರಡು ಆನ್ಸರ್ಗಳು ಏನಾಗ್ತಾವಪ್ಪ ಅಂದ್ರೆ ಈಕ್ವಲ್ ಆಗ್ತಾವೋ ಇಲ್ಲ, ಅವಳು ಯಾವಾಗಲೂ ಸರಿಯಾದ ಉತ್ತರವನ್ನು ಪಡೆಯುತ್ತಾಳೆ ಎಂದು ನೀವು ಭಾವಿಸುತ್ತೀರಾ, ಏಕೆ ಅಂತ ಪ್ರಶ್ನೆ ಕೊಟ್ಟಾರೆ. ಹೌದು, ಅವಳು ಏನ್ ಮಾಡ್ತಾಳಪ್ಪ ಅಂತಂದಾಗ ನೀವು ಇದನ್ನು ಬರಿಬೇಕು. ಹೌದು, ಯಾವಾಗಲೂ ಸರಿಯಾದ ಉತ್ತರವನ್ನು ಪಡೆಯುತ್ತಾಳೆ. ಯಾವಾಗಲೂ ಸರಿಯಾದ ಉತ್ತರವನ್ನ ಪಡೆಯುತ್ತಾರೆ. ಸರ್ ಹೇಗೆ ಅಂತ ಕ್ವಶನ್ಸ್ನ ಕೇಳಿದಾಗ ಸರಿಯಾದ ಉತ್ತರವನ್ನ ಪಡೆಯುತ್ತಾಳೆ. ಒಂದು ಎಕ್ಸಾಂಪಲ್ಸ್ ಯಾವ ತರಪ್ಪ ಅಂತ ನೋಡ್ಕೊಂತ ಬಂದಾಗ ಇಲ್ಲಿ -9 ಕಳೆದು ಅಂತ ಕೊಡಿ. ಅದಕ್ಕೆ ಏನ್ ಮಾಡ್ತಾರಂತ -10 ಕಳೆದು ಒಂದ್ ಸಂಖ್ಯೆ ಕೂಡ್ತಾಳಂತೆ. ನೋಡ್ರಿ -9 ಇರ್ತದೆ. ಒಂದ್ ಸಂಖ್ಯೆ ಪ್ಲಸ್ ಮೈನಸ್ ಇದ್ದಾಗ ಹತ್ರ 1 ಕಳೀರಿ 9, ಎರಡೂ ಕಡೆ ಅದೇನಾಗ್ತದೆ -9 ಮ್ಯಾಚ್ ಆಗ್ತದೆ. ಹೌದಾ? ಮ್ಯಾಚ್ ಆಗ್ತದೆ. ಹಾಗಾದ್ರೆ ನೀವು ಇದೇ ರೀತಿಯ ಇತರೆ ತಂತ್ರಗಳು ಯೋಚಿಸಬಲ್ಲರ ಕೆಲವು ಉದಾಹರಣೆಯನ್ನ ನೀಡ್ರಿ ಅಂತ ಕ್ವಶನ್ಸ್ ನ ಕೊಟ್ಟರು. ಹಾಗಾದ್ರೆ ಉದಾಹರಣೆಗಳು ನೀಡ್ರಿ ಅಂತಂದಾಗ ಇಲ್ಲಿ ನೋಡ್ರಿ, ನಾನು ಒಂದು 26ರಾಗ 13 ಕಳಿತಿದ್ದೇನೆ. ಹೌದಾ? 26ರಾಗ 13 ಅಂದ್ರೆ 26 ಒಳಗಡೆ 13 ಕಳೆಯತ್ತೀನಪ್ಪ ಅಂತಂದಾಗ ಮೊದಲ ನಾವೇನ್ ಮಾಡ್ಬೇಕು, ಈಗ 26ರಾಗ 13 ಕಳೆದಾಗ ಆನ್ಸರ್ ಎಷ್ಟು ಬರ್ತದೆ 13. 26ರಾಗ 10 ಕಳೀರಿ ಎಷ್ಟು, 26ರಾಗ ಇಲ್ಲಿ 13 ಕಳೆ ಆಗ್ತಿದ್ದಾನಲ್ಲ, 10 ಕಳೆದಾಗ ಎಷ್ಟಾಗ್ತದಪ್ಪ ಅನ್ನೋದ್ರಲ್ಲಿ 12 ಪ್ಲಸ್ 1 ಒಂದ್ ಸಂಖ್ಯೆನ ಕಳೆದು ಒಂದ್ ಸಂಖ್ಯೆನ ಕೂಡಿಸ್ಬೇಕು. 12 1 13 ಆಗ್ತದೆ, ಎರಡು ಈಕ್ವಲ್ ಅದು. ಅದೇ ರೀತಿಯಾಗಿ ಒಂದು ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 54 ಐತಿ. ಹೌದಾ? 54ರಾಗ ನಾನು ಎಷ್ಟು ಕಡೆ ಆಗ್ತೀನಿ, 19 ಕಡೆ ಆಗ್ತೀನಿ. ಈ 19 ಕಳಿದೆ, 19 ಕಳಿದೇನೆ ನಾ ಏನ್ ಮಾಡ್ತೀನಪ್ಪ ಅಂತಂದಾಗ ಈ 54ರಾಗ 20 ಕಳಿತದೆ. 20 ಕಳೆದಾಗ ಎಷ್ಟು ಉಳಿತದೆ 34 ಉಳಿತದೆ. ಪ್ಲಸ್ 1 ಸೇರಿಸ್ತಾ ಇದೆ. 54ರಾಗ 19 ಕಳೀರಿ 35, ಈ 34 1 ಸೇರಿಸ್ರಿ 35. ನೋಡ್ರಿ ಇಲ್ಲಿ ಎಷ್ಟು ಕಳೆ ಆಗ್ತಿರ್ತೇವಲ್ಲ ಅದರದ್ದು ಒಂದ್ ಸಂಖ್ಯೆಯನ್ನು ಜಾಸ್ತಿ ಕಳೆದು ಒಂದ್ ಸಂಖ್ಯೆನ ಇಲ್ಲಿ ಕೂಡಿಸ್ಕೋಬೇಕು. ಈ ತರ ಉದಾಹರಣೆಗಳು ಏನಾಗ್ತವಪ್ಪ ಅಂತಂದಾಗ ನಮ್ಗ ರಚನೆ ಆಗ್ತವೆ. ಓಕೆ, ಇನ್ನ ಪ್ರಶ್ನೆ ಸಂಖ್ಯೆ ಇದ್ರೊಳಗಡೆ ಕೊನೆಯ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ 9. ಈ 9ನೇ ಪ್ರಶ್ನೆಯನ್ನ ಬಹಳ ಸುಲಭವಾಗಿದೆ. 9ನೇ ಪ್ರಶ್ನೆಯನ್ನು ಕೂಡ ನಾವೇನ್ ಮಾಡಬೇಕಪ್ಪ ಅಂತಂದಾಗ 9ನೇ ಪ್ರಶ್ನೆಗಳಿಗೆ ಆನ್ಸರ್ನ ಯಾವ ತರ ಇಲ್ಲಿ ಮಾಡಬೇಕು ಅಂತೇಳಿ ನೋಡ್ಕೊತ ಬರ್ರಿ. 9ನೇ ಪ್ರಶ್ನೆ ಏನಾಗಿದೆಯಪ್ಪ ಅಂತಂದಾಗ ಮುಂದಿನ ಎರಡು ಉಕ್ತಿಗಳನ್ನು ಪರಿಗಣಿಸಿ. ಇಲ್ಲಿ 73 - 14 + 1 ಅಂತ ಕೊಟ್ಟಿದ್ದಾರೆ. ಬಿ ಒಳಗಡೆ 73 - 14 - 1 ಅಂತ ಕೊಟ್ಟಿದ್ದಾರೆ. ಪ್ರತಿ ಉಕ್ತಿಗೆ ಸಮವಾಗುವ ಉಕ್ತಿಗಳನ್ನು ಮುಂದಿನ ಸಂಗ್ರಹದಿಂದ ಗುರುತಿಸಿರುತ್ತೆ. ಹಾಗಾದ್ರೆ 73 ಐತೆ, ಇದು 73 ಇದನ್ನು ಪ್ಲಸ್ ಐತಿ, ಇದನ್ನು ಪ್ಲಸ್ ಐತಿ. 73 1 ಕೂಡಿಸಿದಾಗ 74 ಆಯ್ತು. -14 ಕಳೆಯಬೇಕು. 74ರಾಗ 14 ಕಳೆದ ಎಷ್ಟು ಬರ್ತದಪ್ಪ ಅನ್ನೋದು 60 ಬರ್ತದೆ. ಎ ಬೆಲೆ ಏನ್ ಬರ್ತದ 60 ಬೆಲೆ, 60 ರೂಪಾಯಿ ಬರ್ತದೆ. ಇನ್ನು ಬಿ ಎಷ್ಟು ಬರ್ತದೆ ನೋಡ್ರಿ, 73 ಇದನ್ನು -14 ಐತಿ, -1 ಐತಿ. -14 -1 ಎರಡು ಕೂಡಿಸಿದಾಗ -15 ಐತಿ. 73 ಒಳಗಡೆ 15 ತೆಗೀರಿ, ಎಷ್ಟಪ್ಪ ಅಂದಾಗ 58. ಎಷ್ಟು 58. ಹೌದಾ? ಇಲ್ಲಿ 60 ಬಂತು ಎ ಬೆಲೆ, ಬಿ ಬೆಲೆ ಎಷ್ಟು ಬಂತು 58 ಬಂತು. ಹಾಗಾದ್ರೆ ಇದ್ಕೊಂಡು ಬೆಲೆಗಳನ್ನ ಕಂಡುಹಿಡಿಯಿರಿ. ಇದು ಯಾವ ಗ್ರೂಪಿಗೆ ಸೇರ್ತದೋ, ಎಗೆ ಸೇರ್ತದೋ ಬಿಗೆ ಸೇರ್ತದೋ ನೀವು ಕಂಡುಹಿಡಿಬೇಕು. ಇಲ್ಲಿ 73 ಐತಿ. ಎ ಬೆಲೆ ನೋಡ್ರಿ 73 ಮೈನಸ್ ಪ್ಲಸ್ ಇಂಟು ಮೈನಸ್ -14. ಹೌದಾ? ಪ್ಲಸ್ ಇಂಟು ಮೈನಸ್ -1 ಆಗ್ತದೆ. ಹಾಗಾದ್ರೆ 73 ಎರಡು ಕೂಡಿಸ್ತೀನಿ.
ಎರಡು ಕೂಡಿಸಿದಾಗ ಒಂದು -14 ಒಂದು -1 ಐತಿ. ಹಾಗಾದ್ರೆ -15 73 15 ಕಳೆದಾಗ ಎಷ್ಟು ಬಂದೈತೆ ಅಲ್ಲಿ 58 ಬಂದದ. ಹಾಗಾದ್ರೆ ಇದು ಯಾವ ಗುಂಪಿಗೆ ಸೇರ್ತದೆ? ಬಿ ಗುಂಪಿಗೆ ಸೇರುತ್ತದೆ. ಬಿ ಗುಂಪಿಗೆ ಸೇರುತ್ತದೆ ಅಂತೇಳಿ ಬರೀರಿ. ಇನ್ನ ಆಪ್ಷನ್ಸ್ ಬಿ ಒಳಗಿದೆ ನೋಡ್ರಿ, 73 ಇದು -14 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇದೆ. 73 ಒಂದು 74, 74 14 ಕಳೆದು ಎಷ್ಟು ಬರ್ತದೆ? 60 ಬರ್ತದೆ. ಹಾಗಾದ್ರೆ ಇದು ಯಾವ ಗುಂಪಿಗೆ ಸೇರ್ತದೆ? ಬಿ1 ಎ ಗುಂಪಿಗೆ ಸೇರ್ತದೆ, ಇದು ಬಿ ಗುಂಪಿಗೆ ಸೇರ್ತದೆ. ಅಂದ್ರೆ ಈ ಬಿ ಗುಂಪಿಗೆ ಇದು ಸೇರ್ತದೆ, ಇದು ಎ ಗುಂಪಿಗೆ ಸೇರ್ತದೆ. ಇನ್ನು ಸಿ1 ಎಷ್ಟಿದೆ ನೋಡ್ರಿ? 73 ಇದೆ. 73 ಪ್ಲಸ್ ಇಂಟು ಮೈನಸ್ -14 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1. 73 ಒಂದು 74 -14, 74 14 ಕಳೆದ್ರೆ ಎಷ್ಟು ಉಳಿತದೆ? 60 ಉಳಿತದೆ. ಇದು ಕೂಡ ಯಾವ ಗುಂಪಿಗೆ ಸೇರ್ತದೆ? ಎ ಗುಂಪಿಗೆ ಸೇರ್ತದೆ, ಎ ಗುಂಪಿಗೆ ಸೇರುತ್ತದೆ. ಇದು ಕೂಡ ಎ ಗುಂಪಿಗೆ ಸೇರ್ತದೆ. ಇನ್ನು ಕೊನೆಯದು 73 ಪ್ಲಸ್ ಇಂಟು ಮೈನಸ್ -14, ಹೌದಾ? ಪ್ಲಸ್ ಇಂಟು ಮೈನಸ್ -1 ಅಂದ್ರೆ 73 -14 -1 -15 ಆಗ್ತದೆ. 73 ಒಳಗಡೆ 15 ತೆಗೀರಿ, ಎಷ್ಟು ಉಳಿತದಪ್ಪ ಅಂದ್ರೆ 58 ಉಳಿತದೆ. 58 ಇದು ಯಾವ ಗುಂಪಿಗೆ ಸೇರ್ತದೆ? 58 ಬಿ ಗುಂಪಿಗೆ ಸೇರ್ತದೆ, ಬಿ ಗುಂಪಿಗೆ ಸೇರುತ್ತದೆ. ಇಷ್ಟು ಬರೆದ್ರೆ ನಿಮ್ಗೆ ಏನಾಗ್ತದಪ್ಪ ಅಂತಂದಾಗ ಈ ಪಾಠದಲ್ಲಿ ಕಂಡುಬರುವಂತ ಅಭ್ಯಾಸ ಪ್ರಶ್ನೆಗಳು ಇಲ್ಲಿ 9 ಪ್ರಶ್ನೆಗಳ ತನಕ ಇಲ್ಲಿ 39ನೇ ಪೇಜ್ ತನಕ ಡಿಸ್ಕಸ್ ಮಾಡಿದ್ದೀನಿ. ಇನ್ನ ಮುಂದಿನ ಪೇಜಸ್ಗಳನ್ನ ಇನ್ನೊಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಪ್ಪ ಅಂದಾಗ ಡಿಸ್ಕಸ್ ಮಾಡಿ ಹೇಳ್ತಿರ್ತದೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಿರಪ್ಪ ಅಂದಾಗ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಿಮ್ಗೆ ಎಲ್ಲ ಪಾಠಗಳ ಅಭ್ಯಾಸ ಪ್ರಶ್ನೆಗಳು ಏನಾಗ್ತವಪ್ಪ ಅಂತಂದಾಗ ಸಿಗ್ತವೆ. ಧನ್ಯವಾದ.